ಬಸವ ಐ ಟಿ ಚಾನಲ್ ವೀಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವೀಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವೆಲ್ಕಮ್ ಟು ಬಸವ ಐ ಟಿ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಟ್ರಾನ್ಸ್ಡ್ಯೂಸರ್ಸ್ ಚಾಪ್ಟರಲ್ಲಿ ಬರ್ತಕ್ಕಂಥ ಕೆಪಾಸಿಟಿವ್ ಟ್ರಾನ್ಸ್ಡ್ಯೂಸರ್ಸ್ ಟಾಪಿಕ್ ಬಗ್ಗೆ ನೋಡೋಣ. ಈ ಟಾಪಿಕ್ ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ಸ್ ಸೆಕೆಂಡ್ ಇಯರ್ ಅವ್ರಿಗೆ ಟ್ರೇಡ್ ಥಿಯರಿ ಸಬ್ಜೆಕ್ಟಲ್ಲಿ ಬರುತ್ತೆ. ಸೊ ಟ್ರಾನ್ಸ್ಡ್ಯೂಸರ್ಸ್ ಈ ಚಾಪ್ಟ್ರಲ್ಲಿ ನಾವು ಇದಕ್ಕಿಂತ ಮುಂಚೆ ಇಂಡಕ್ಟಿವ್ ಟ್ರಾನ್ಸ್ಡ್ಯೂಸರ್ಸ್ ಮತ್ತು ಕೆಲವೊಂದು ಟೆಂಪ್ರೇಚರ್ ಟ್ರಾನ್ಸ್ಡ್ಯೂಸರ್ಗಳನ್ನ ನೋಡಿದ್ವಿ. ಆ್ಯಂಡ್ ಟ್ರಾನ್ಸ್ಡ್ಯೂಸರ್ ಅಂದರೆ ಏನಂತ ಹಿಂದಿನ ವೀಡಿಯೋಗಳಲ್ಲೆಲ್ಲ ನೋಡ್ಕೊತ ಬಂದಿದ್ವಿ. ಸೊ ಆ ವಿಡಿಯೋ ಲಿಂಕ್ಗಳನ್ನೆಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಅಲ್ಲಿ ಹೋಗಿ ಆ ಲಿಂಕ್ ಕ್ಲಿಕ್ ಮಾಡಿ ನೀವು ಆ ವಿಡಿಯೋಗಳನ್ನ ಕೂಡ ನೋಡ್ಬೋದು. ಸೊ ಇಲ್ಲಿ ಕೆಪಾಸಿಟಿವ್ ಟ್ರಾನ್ಸ್ಡ್ಯೂಸರ್ಸ್ ಅಂದರೆ ಕೆಪಾಸಿಟರಲ್ಲಿ ಆಗುವಂಥ ವೇರಿಯೇಷನನ್ನು ತೊಗೊಂಡು ಬೇರೆ ಬೇರೆ ಫಿಸಿಕಲ್ ಕ್ವಾಂಟಿಟೀಸ್ನ ಮೆಷರ್ ಮಾಡೋದಕ್ಕೆ ಕೆಪಾಸಿಟಿವ್ ಟ್ರಾನ್ಸ್ಡ್ಯೂಸರ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಕೆಪಾಸಿಟರಲ್ಲಿ ಕೆಪಾಸಿಟನ್ಸ್ನ ಚೇಂಜ್ ಮಾಡೋ ರೀತಿ ಅರೇಂಜ್ಮೆಂಟ್ ಮಾಡಿ ಏನಾದರೂ ಫಿಸಿಕಲ್ ಮೂವ್ಮೆಂಟ್ ಆದಾಗ ಅಥವಾ ಫಿಸಿಕಲಿ ಚೇಂಜಸ್ ಆದಾಗ ಆ ಕೆಪಾಸಿಟನ್ಸ್ನ ಚೇಂಜ್ ಆಗೋ ರೀತಿ ಅರೇಂಜ್ಮೆಂಟ್ ಮಾಡಿ ಅದರಿಂದ ನಾವು ಬೇರೆ ಬೇರೆ ಫಿಸಿಕಲ್ ಕ್ವಾಂಟಿಟೀಸ್ನ ಮೆಷರ್ ಮಾಡಿದರೆ ಅಂಥ ಒಂದು ಟ್ರಾನ್ಸ್ಡ್ಯೂಸರ್ಸ್ಗೆ ಕೆಪಾಸಿಟಿವ್ ಟ್ರಾನ್ಸ್ಡ್ಯೂಸರ್ಸ್ ಅಂತ ಕರಿತೀವಿ. ಸೊ ಆ್ಯಂಡ್ ಕೆಪಾಸಿಟನ್ಸ್ ಆಫ್ ಎ ಕೆಪಾಸಿಟರ್ ಕ್ಯಾನ್ ಬಿ ವೇರಿಡ್ ಬೈ ಚೇಂಜಿಂಗ್ ಎನಿ ಒನ್ ಆಫ್ ದ ಫ್ಯಾಕ್ಟರ್. ಸೊ ಕೆಪಾಸಿಟ್ರಲ್ಲಿರುವಂಥ ಕೆಪಾಸಿಟನ್ಸ್ನ ಈ ಕೆಳಗಡೆ ಹೇಳಿದಂಥ 3 ರೀತಿಗಳಲ್ಲಿ ನಾವು ಚೇಂಜ್ ಮಾಡ್ಬೋದು. ಯಾವ ರೀತಿ ಅಂದರೆ ಫಾರ್ ಎಕ್ಸಾಂಪಲ್ ಒಂದನೇದು ಬೈ ಚೇಂಜಿಂಗ್ ಓವರ್ಲ್ಯಾಪಿಂಗ್ ಏರಿಯಾ ಆಫ್ ಪ್ಲೇಟ್ಸ್. ಸೊ ಕೆಪಾಸಿಟರ್ಲಿನ ಪ್ಲೇಟ್ಸ್ ಇರ್ತವೆ, 2 ಪಾಸಿಟಿವ್ ಮತ್ತು ನೆಗೆಟಿವ್. ಆ 2 ಪ್ಲೇಟ್ಸ್ನ ಓವರ್ಲ್ಯಾಪಿಂಗ್ ಏರಿಯಾ ಏನಿರುತ್ತೋ ಅದನ್ನು ಚೇಂಜ್ ಮಾಡೋದ್ರಿಂದ ಕೆಪಾಸಿಟನ್ಸ್ನ ಚೇಂಜ್ ಮಾಡ್ಬೋದು. ಆ್ಯಂಡ್ ಬೈ ಚೇಂಜಿಂಗ್ ಡಿಸ್ಟೆನ್ಸ್ ಬಿಟ್ವೀನ್ ದ 2 ಪ್ಲೇಟ್ಸ್. ಸೊ ಪಾಸಿಟಿವ್ ಮತ್ತು ನೆಗೆಟಿವ್ ಪ್ಲೇಟ್ಗಳ ಮಧ್ಯೆ ಡಿಸ್ಟೆನ್ಸ್ನ ಚೇಂಜ್ ಮಾಡೋದ್ರಿಂದ ಅಂದರೆ ಡಿಸ್ಟೆನ್ಸ್ ಡಿಕ್ರೀಸ್ ಮಾಡೋದ್ರಿಂದ ನಾವು ಕೆಪಾಸಿಟನ್ಸ್ ವ್ಯಾಲ್ಯೂನ ಚೇಂಜ್ ಮಾಡ್ಬೋದು. ಆ್ಯಂಡ್ ಥರ್ಡ್ ಒನ್ ಬೈ ಚೇಂಜಿಂಗ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್. ಸೊ 2 ಪ್ಲೇಟ್ಗಳ ಮಧ್ಯೆ ಏನು ಡೈಎಲೆಕ್ಟ್ರಿಕ್ ಮಟೀರಿಯಲ್ನ ಯೂಸ್ ಮಾಡಿರ್ತೀವಿ ಅಥವಾ ಇನ್ಸುಲೇಟರ್ನ ಯೂಸ್ ಮಾಡಿರ್ತೀವಿ, ಆ ಇನ್ಸುಲೇಷನ್ ಮಟೀರಿಯಲ್ನ ಚೇಂಜ್ ಮಾಡೋದ್ರಿಂದ ಅಥವಾ ಇನ್ಸುಲೇಷನ್ ಮಟೀರಿಯಲ್ಸಲ್ಲಿ ಮೂವ್ ಮಾಡೋದ್ರಿಂದ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ವೇರಿ ಆಗುತ್ತೆ. ಸೊ ಈ ಥರ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ವೇರಿ ಆಗೋದ್ರಿಂದ ಕೂಡ ಕೆಪಾಸಿಟನ್ಸ್ ವ್ಯಾಲ್ಯೂನ ಚೇಂಜ್ ಮಾಡ್ಬೋದು. ಸೊ ಈ 3 ರೀತಿಯಲ್ಲಿ ಒಂದು ಕೆಪಾಸಿಟ್ರಲ್ಲಿರೋಂಥ ಕೆಪಾಸಿಟನ್ಸ್ನ ವ್ಯಾಲ್ಯೂನ ಚೇಂಜ್ ಮಾಡ್ಬೋದು. ಸೊ ಒಂದೊಂದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಬ್ರೀಫಾಗಿ ನೋಡೋಣ ಇವತ್ತಿನ ವಿಡಿಯೋದಲ್ಲಿ. ಸೊ ಮೊದಲನೇದು ಚೇಂಜ್ ಇನ್ ಕೆಪಾಸಿಟನ್ಸ್ ಬೈ ಚೇಂಜಿಂಗ್ ಓವರ್ಲ್ಯಾಪಿಂಗ್ ಏರಿಯಾ. ಸೊ ಓವರ್ಲ್ಯಾಪಿಂಗ್ ಏರಿಯಾನ 2 ಪ್ಲೇಟ್ಗಳು ಓವರ್ಲ್ಯಾಪಿಂಗ್ ಏರಿಯಾನ ಚೇಂಜ್ ಮಾಡೋದ್ರಿಂದ ಕೆಪಾಸಿಟನ್ಸ್ ಯಾವ ಥರ ಚೇಂಜ್ ಆಗುತ್ತೆ ಅಂತ ನೋಡೋದಾದರೆ, ಇನ್ ದಿಸ್ ಟೈಪ್ ಆಫ್ ಸೆನ್ಸರ್ ಒನ್ ಪ್ಲೇಟ್ ಈಸ್ ಕೆಪ್ಟ್ ಫಿಕ್ಸ್ಡ್ ಆ್ಯಂಡ್ ದ ಅದರ್ ಒನ್ ಈಸ್ ಮೇಡ್ ಆ್ಯಸ್ ಮೂವೇಬಲ್. ಸೊ ಇಲ್ಲಿ ಏನಾಗುತ್ತೆ ಅಂತ 2 ಪ್ಲೇಟ್ಸ್ ಇರ್ತಾವಲ್ಲ, ಪಾಸಿಟಿವ್ ಮತ್ತು ನೆಗೆಟಿವ್, ಅಥವಾ 2 ಪ್ಲೇಟ್ಸ್ ನಾರ್ಮಲಾಗಿ ಕೆಪಾಸಿಟರ್ ಇರ್ತಾವಲ್ಲ ಅದು. ಸೊ ಅದರಲ್ಲಿ ಒಂದು ಪ್ಲೇಟ್ನ ಫಿಕ್ಸ್ ಮಾಡಿರ್ತಾರೆ ಯಾವುದೇ ರೀತಿ ಮೂವ್ಮೆಂಟ್ ಆಗಲಾರ್ದಂಗೆ. ಇನ್ನು 2ನೇ ಪ್ಲೇಟ್ ಏನಿರ್ತವೆ ಸೆಕೆಂಡ್ ಪ್ಲೇಟ್ ಅದನ್ನು ಮೂವ್ ಮಾಡೋ ರೀತಿ ಅಂತ ಅರೇಂಜ್ಮೆಂಟ್ ಮಾಡಿರ್ತಾರೆ. ದ ಕೆಪಾಸಿಟನ್ಸ್ ಚೇಂಜಸ್ ಲೀನಿಯರ್ಲಿ ವಿತ್ ಎ ಚೇಂಜ್ ಇನ್ ಓವರ್ಲ್ಯಾಪಿಂಗ್ ಏರಿಯಾ ಆಫ್ ದ 2 ಪ್ಲೇಟ್ಸ್. ಸೊ ಇಲ್ಲಿ ನಾರ್ಮಲ್ ಆಗಿ ಒಂದಕ್ಕೊಂದು ಪ್ಲೇಟ್ಸು ಪ್ಯಾರಲಲ್ ಆಗಿ ಪ್ಲೇಸ್ ಆಗಿರುತ್ತೆ ಒಂದ್ರ ಮೇಲೆ ಒಂದು, ನಾರ್ಮಲ್ ಆಗಿ ಕೆಪಾಸಿಟನ್ಸ್ ತೊಗೊಂಡ್ರೆ. ಆದರೆ ಅದನ್ನು ನಾವು ಓವರ್ಲ್ಯಾಪಿಂಗ್ ಅಂತ ಕರಿತೀವಿ. ಫುಲ್ ಓವರ್ಲ್ಯಾಪಿಂಗ್ ಇದ್ದಾಗ ಫುಲ್ ಕೆಪಾಸಿಟನ್ಸ್ ವ್ಯಾಲ್ಯೂ ಇರುತ್ತೆ, ಮ್ಯಾಕ್ಸಿಮಮ್ ಕೆಪಾಸಿಟನ್ಸ್ ವ್ಯಾಲ್ಯೂ. ಸೊ ಅಲ್ಲಿ 2 ಪ್ಲೇಟ್ಸ್ಗಳನ್ನ ಒಂದಕ್ಕೊಂದು ಓವರ್ಲ್ಯಾಪಿಂಗ್ ಇರೋದನ್ನು ಚೇಂಜ್ ಮಾಡಿದಾಗ ಅಂದರೆ ಸ್ವಲ್ಪ ಮೂವ್ ಮಾಡಿದಾಗ, ಮೂವೇಬಲ್ ಪ್ಲೇಟ್ನ ಮೂವ್ ಮಾಡಿದಾಗ ಅದರಿಂದ ಏನಾಗುತ್ತೆ ಅಲ್ಲಿ ಕೆಪಾಸಿಟನ್ಸ್ ವ್ಯಾಲ್ಯೂ ಚೇಂಜ್ ಆಗುತ್ತೆ. ಸೊ ಅದು ಕೂಡ ಲೀನಿಯರ್ಲಿ ಆಗುತ್ತೆ. ನಾವು ಎಷ್ಟರ ಮಟ್ಟಿಗೆ ಕೆಪಾಸಿಟನ್ಸ್ ಪ್ಲೇಟ್ನ ಮೂವ್ ಮಾಡ್ತೀವಿ ಅಷ್ಟರ ಮಟ್ಟಿಗೆ ಕರೆಕ್ಟಾಗಿ ಕೆಪಾಸಿಟನ್ಸ್ ವ್ಯಾಲ್ಯೂ ಕೂಡ ಚೇಂಜ್ ಆಗುತ್ತೆ. ಆ್ಯಂಡ್ ದಿಸ್ ಸೆನ್ಸರ್ ಈಸ್ ಯೂಸ್ಫುಲ್ ಫಾರ್ ದ ಮೆಜರ್ಮೆಂಟ್ ಆಫ್ ಡಿಸ್ಪ್ಲೇಸ್ಮೆಂಟ್ ಫ್ರಮ್ 1 millimeter ಟು ಸೆವೆರಲ್ millimeter. ಸೊ ಈ ಸೆನ್ಸರ್ನ ಈ ಥರ ಓವರ್ಲ್ಯಾಪಿಂಗ್ ಏರಿಯಾನ ಚೇಂಜ್ ಮಾಡಿ ಸೆನ್ಸ್ ಮಾಡೋಂಥ ಡಿವೈಸ್ಗಳನ್ನ ಸೆನ್ಸರ್ಸ್ಗಳನ್ನ ಡಿಸ್ಪ್ಲೇಸ್ಮೆಂಟ್ನ ಮೆಜರ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. 1 millimeter ಹಿಡಿದು ಸೆವೆರಲ್ millimeterವರೆಗೆ ಡಿಸ್ಪ್ಲೇಸ್ಮೆಂಟ್ನ ಮೆಜರ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಇಟ್ ಕ್ಯಾನ್ ಬಿ ಮೇಡ್ ಇನ್ ಲೀನಿಯರ್ ಆರ್ ಆ್ಯಂಗುಲರ್ ಡಿಸ್ಪ್ಲೇಸ್ಮೆಂಟ್ ಮೆಜರ್ಮೆಂಟ್ ಟೈಪ್ಸ್. ಸೊ ಲೀನಿಯರ್ ಆಗಿ ಕೂಡ ಡಿಸ್ಪ್ಲೇಸ್ಮೆಂಟ್ ಮೆಜರ್ ಮಾಡೋ ರೀತಿ ಈ ಒಂದು ಸೆನ್ಸರ್ನ ರೆಡಿ ಮಾಡ್ಬೋದು. ಆ್ಯಂಡ್ ಆ್ಯಂಗುಲರ್ ರೀತಿಯಲ್ಲಿ ಡಿಸ್ಪ್ಲೇಸ್ಮೆಂಟ್ ಮೆಜರ್ ಮಾಡೋದಕ್ಕೆ ಕೂಡ ಈ ಒಂದು ಸೆನ್ಸರ್ನ ರೆಡಿ ಮಾಡ್ಬೋದು. ಸೊ ಈ ಒಂದು ಇಮೇಜ್ ಏನು ಕಾಣ್ತಿದೆ ಇದು ಲೀನಿಯರ್ ಡಿಸ್ಪ್ಲೇಸ್ಮೆಂಟ್ನ ಮೆಜರ್ ಮಾಡೋಂಥ ಡಿವೈಸ್. ಸೊ ಇಲ್ಲಿ ನೋಡ್ಬೋದು 2 ಪ್ಲೇಟ್ಸ್ ಇದಾವೆ ಇಲ್ಲಿ, ಕೆಪಾಸಿಟರ್ ಪ್ಲೇಟ್ಸ್. ಒಂದು ಕೆಳಗಡೆ ಫಿಕ್ಸ್ಡ್ ಪ್ಲೇಟ್, ಇದು ನೆಕ್ಸ್ಟ್ ಮೇಲೆ ಏನಿದೆ ಅದು ಮೂವೇಬಲ್ ಅಥವಾ ಮೂವಿಂಗ್ ಪ್ಲೇಟ್. ಸೊ ಈ ಮೂವಿಂಗ್ ಪ್ಲೇಟ್ನ ನಾವು ಎಷ್ಟು ಮೂವ್ ಮಾಡ್ಬೋದು ಅಂದರೆ ಪೂರ್ತಿ ಓವರ್ಲ್ಯಾಪ್ ಮಾಡ್ಬೋದು. ಅಂದರೆ ಒಂದ್ರ ಮೇಲೆ ಒಂದು ಪ್ಯಾರಲಲ್ ಆಗಿ ಪ್ಲೇಸ್ ಆಗಂಗೆ ಮೂವ್ ಮಾಡ್ಬೋದು. ಅಥವಾ ಈ ಥರ ಅರ್ಧದಷ್ಟು ಅಥವಾ ಅರ್ಧಕ್ಕಿಂತ ಜಾಸ್ತಿ ಹೊರಗಡೆ ಬರೋ ರೀತಿ ಈ ಒಂದು 2ನೇ ಮೇಲೆ ಮೂವಿಂಗ್ ಪ್ಲೇಟ್ ಏನಿರುತ್ತೋ ಅದನ್ನು ಮೂವ್ ಮಾಡ್ಕೋಬೋದು. ಸೊ ಈ ಥರ ಮಾಡಿದಾಗ ಏನಾಗುತ್ತೆ ಇಲ್ಲಿ ಈ ಕೆಪಾಸಿಟನ್ಸಲ್ಲಿ ಕೆಪಾಸಿಟನ್ಸ್ ವ್ಯಾಲ್ಯೂ ಚೇಂಜ್ ಆಗುತ್ತೆ. ಯಾವ ಥರ ಅಂದರೆ ಫುಲ್ ಓವರ್ಲ್ಯಾಪಿಂಗ್ ಇದ್ದಾಗ ಮ್ಯಾಕ್ಸಿಮಮ್ ಕೆಪಾಸಿಟನ್ಸ್ ಇರುತ್ತೆ.
ಅದೇ ನಾವು ಸ್ವಲ್ಪ ಸ್ವಲ್ಪ ಹೊರಗಡೆ ಮಾಡ್ಕೊಂಡು ಬಂದಾಗ ಮೂವಿಂಗ್ ಪ್ಲೇಟ್ನ ಹೊರಗಡೆ ಮೂವ್ ಮಾಡ್ಕೊಂಡು ಬಂದಂಗೆಲ್ಲ ಕೆಪಾಸಿಟನ್ಸ್ ಡಿಕ್ರೀಸ್ ಆಗುತ್ತೆ. ಸೊ ಈ ಥರ ಈ ಮೂವಿಂಗ್ ಪ್ಲೇಟ್ಗೆ ಯಾವುದಾದ್ರೂ ಒಂದು ಆಬ್ಜೆಕ್ಟ್ನ ಮೂವ್ ಮಾಡ್ತಾ ಇರೋಂಥ ಆಬ್ಜೆಕ್ಟ್ನ ಅಥವಾ ಮೂವ್ ಆದರೆ ಡಿಟೆಕ್ಟ್ ಮಾಡಬೇಕು ಅನ್ನೋ ಆಬ್ಜೆಕ್ಟ್ನ ಅಟ್ಯಾಚ್ ಮಾಡಿದರೆ ಆ ಆಬ್ಜೆಕ್ಟ್ ಮೂವ್ ಆದಾಗ ಇಲ್ಲಿ ಏನಾಗುತ್ತೆ, ಈ ಒಂದು ಪ್ಲೇಟ್ ಆಬ್ಜೆಕ್ಟ್ ಜೊತೆಗೆ ಪ್ಲೇಟ್ ಕೂಡ ಮೂವ್ ಆಗುತ್ತೆ. ಸೊ ಆ ಥರ ಇಲ್ಲಿ ಡಿಸ್ಪ್ಲೇಸ್ಮೆಂಟ್ನ ಮೆಜರ್ ಮಾಡ್ಬೋದು. ಈ ಕೆಪಾಸಿಟನ್ಸ್ ವ್ಯಾಲ್ಯೂ ಚೇಂಜ್ ಆಗೋದನ್ನ ತಗೊಂಡು ಡಿಸ್ಪ್ಲೇಸ್ಮೆಂಟ್ನ ಮೆಜರ್ ಮಾಡ್ಬೋದು. ಇದು ಲೀನಿಯರ್ ಮೆಜರ್ಮೆಂಟಲ್ಲಿ ಯೂಸ್ ಆಗುತ್ತೆ ಈ ಥರ ಪ್ಲೇಟ್ಸು. ಅದೇ ಈ ಥರ ಅರೇಂಜ್ಮೆಂಟ್ ಇದ್ದರೆ, ಸರ್ಕ್ಯುಲರ್ ಶೇಪಲ್ಲಿ ಅರೇಂಜ್ಮೆಂಟ್ ಇದ್ದರೆ ಇದು ಆ್ಯಂಗುಲರ್ ಮೆಜರ್ಮೆಂಟಲ್ಲಿ ಯೂಸ್ ಆಗುತ್ತೆ. ಸೊ ಇದರಲ್ಲಿ ಕೂಡ ಸೇಮ್ 2 ಸೆಮಿ ಸರ್ಕ್ಯುಲರ್ ಡಿಸ್ಕ್ಸ್ ಇರ್ತವೆ ಅಥವಾ ಪ್ಲೇಟ್ಸ್ ಇರ್ತವೆ. ಒಂದು ಸೆಮಿ ಸರ್ಕ್ಯುಲರ್ ಪ್ಲೇಟ್ನ ಫಿಕ್ಸ್ ಮಾಡಿರ್ತಾರೆ, ಇನ್ನೊಂದು ಸೆಮಿ ಸರ್ಕ್ಯುಲರ್ ಪ್ಲೇಟ್ ಏನಿರುತ್ತೆ ಅದು ಮೂವೇಬಲ್ ಪ್ಲೇಟ್, ಅದನ್ನು ಮೂವ್ ಮಾಡ್ಕೋಬೋದು ನಾವು. ಫಾರ್ ಎಕ್ಸಾಂಪಲ್ ಇಲ್ಲಿ ಸಣ್ಣ ಸ್ಕ್ರೂ ಇರುತ್ತೆ, ಆ ಸಣ್ಣ ಸ್ಕ್ರೂನ ರೊಟೇಟ್ ಮಾಡೋದ್ರಿಂದ ಈ ಪ್ಲೇಟ್ಸ್ನ ಮೂವ್ ಮಾಡ್ಬೋದು. ಸೊ ಇಲ್ಲಿ ನೋಡ್ಬೋದು, ಮೊದಲಿಗೆ ಏನಾಗಿರುತ್ತೆ, 2 ಪ್ಲೇಟ್ಗಳು ಒಂದಕ್ಕೊಂದು ಓವರ್ಲ್ಯಾಪಿಂಗ್ ಆಗಿದ್ದಾಗ ಅಥವಾ ಒಂದಕ್ಕೊಂದು ಪ್ಯಾರಲಲ್ ಆಗಿದ್ದಾಗ ಮ್ಯಾಕ್ಸಿಮಮ್ ಕೆಪಾಸಿಟನ್ಸ್ ಇರುತ್ತೆ. ಅಥವಾ ಈ ಥರ ರೊಟೇಟ್ ಮಾಡಿ ಒಂದಕ್ಕೊಂದು ಓವರ್ಲ್ಯಾಪಿಂಗ್ನ ಏರಿಯಾನ ಚೇಂಜ್ ಮಾಡೋದ್ರಿಂದ ಇಲ್ಲಿ ನೋಡ್ಬೋದು ನಾರ್ಮಲಾಗಿ 2 ಪ್ಯಾರಲಲ್ ಇದ್ದಾಗ 100% ಓವರ್ಲ್ಯಾಪಿಂಗ್ ಇರುತ್ತೆ, ಓವರ್ಲ್ಯಾಪಿಂಗ್ ಏರಿಯಾ ಫುಲ್ ಕಂಪ್ಲೀಟೆಡ್ ಆಗಿರುತ್ತೆ. ಆದರೆ ಈ ಪೊಸಿಷನಲ್ಲಿ ಇದ್ದಾಗ ಮೂವಿಂಗ್ ಪ್ಲೇಟ್ ಓನ್ಲಿ ಇಷ್ಟು ಏರಿಯಾ ಮಾತ್ರ ಓವರ್ಲ್ಯಾಪ್ ಆಗಿರುತ್ತೆ. ಸೊ ಭಾಳ ಕಡಿಮೆ ಏರಿಯಾ ಇಲ್ಲಿ ಓವರ್ಲ್ಯಾಪ್ ಆಗಿರೋದು ನೋಡ್ಬೋದು ನಾವು. ಸೊ ಈ ಥರ ಎಷ್ಟು ಓವರ್ಲ್ಯಾಪ್ ಆಗಿರುತ್ತೋ ಅಷ್ಟು ಈ ಒಂದು ಕೆಪಾಸಿಟನ್ಸ್ ವ್ಯಾಲ್ಯೂ ಇರುತ್ತೆ. ಮ್ಯಾಕ್ಸಿಮಮ್ ಓವರ್ಲ್ಯಾಪ್ ಆಗಿದ್ದರೆ ಮ್ಯಾಕ್ಸಿಮಮ್ ಕೆಪಾಸಿಟನ್ಸ್ ನಾವು ಪಡಿಬೋದು ಔಟ್ಪುಟ್ಟಲ್ಲಿ. ಸೊ ಈ ಥರ ಕಡಿಮೆ ನಾವು ಓವರ್ಲ್ಯಾಪಿಂಗನ್ನು ಕಡಿಮೆ ಮಾಡ್ಕೊಂಡು ಬಂದಂಗೆಲ್ಲ ಔಟ್ಪುಟ್ ಕೆಪಾಸಿಟನ್ಸ್ ವ್ಯಾಲ್ಯೂ ಕೂಡ ಕಡಿಮೆ ಹಾಕೊಂತ ಬರುತ್ತೆ. ಸೊ ಈ ಥರ ಓವರ್ಲ್ಯಾಪಿಂಗ್ ಏರಿಯಾನ ಚೇಂಜ್ ಮಾಡಿ ಕೆಪಾಸಿಟನ್ಸ್ ವ್ಯಾಲ್ಯೂನ ಚೇಂಜ್ ಮಾಡ್ಕೋಬೋದು ಕೆಪಾಸಿಟರ್ಗಳಲ್ಲಿ. ನೆಕ್ಸ್ಟ್, ಚೇಂಜ್ ಇನ್ ಕೆಪಾಸಿಟನ್ಸ್ ಬೈ ಚೇಂಜಿಂಗ್ ಡಿಸ್ಟೆನ್ಸ್ ಬಿಟ್ವೀನ್ 2 ಪ್ಲೇಟ್ಸ್. ಸೊ ಪಾಸಿಟಿವ್ ಮತ್ತು ನೆಗೆಟಿವ್ ಅಥವಾ ಏನು 2 ಪ್ಲೇಟ್ಸ್ ಇರ್ತಾವೆ ಕೆಪಾಸಿಟ್ರಲ್ಲಿ, ಆ 2 ಪ್ಲೇಟ್ಸ್ಗಳ ಮಧ್ಯೆ ಇರುವಂಥ ಡಿಸ್ಟೆನ್ಸ್ನ ಚೇಂಜ್ ಮಾಡೋದ್ರಿಂದ ಕೂಡ ಕೆಪಾಸಿಟನ್ಸ್ ವ್ಯಾಲ್ಯೂ ಚೇಂಜ್ ಮಾಡ್ಬೋದು. ಅದು ಯಾವ ಥರ ಅಂದರೆ, ಇನ್ ದಿಸ್ ಟೈಪ್ ಆಫ್ ಸೆನ್ಸರ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ 2 ಪ್ಲೇಟ್ಸ್ ಈಸ್ ಚೇಂಜ್ ಟು ಚೇಂಜ್ ದ ಕೆಪಾಸಿಟನ್ಸ್. ಸೊ 2 ಪ್ಲೇಟ್ಗಳ ಮಧ್ಯೆ ಇರುವಂಥ ಡಿಸ್ಟೆನ್ಸ್ನ ಚೇಂಜ್ ಮಾಡಿ ಇಲ್ಲಿ ಕೆಪಾಸಿಟನ್ಸ್ನ ಚೇಂಜ್ ಮಾಡಲಾಗುತ್ತೆ. The capacitance is inversely proportional to the distance between the 2 plates. ಸೊ ಈ ಡಿಸ್ಟೆನ್ಸ್ ಮತ್ತು ಕೆಪಾಸಿಟನ್ಸ್ ಎರಡು ಒಂದಕ್ಕೊಂದು ಇನ್ವರ್ಸ್ಲಿ ಪ್ರಪೋರ್ಷನಲ್ ಇರ್ತವೆ. ಅಂದರೆ ಡಿಸ್ಟೆನ್ಸ್ ಜಾಸ್ತಿ ಆದಂಗೆಲ್ಲ ಕೆಪಾಸಿಟನ್ಸ್ ಕಡಿಮೆ ಹಾಕ್ಕೊಂತ ಹೋಗುತ್ತೆ, ಡಿಸ್ಟೆನ್ಸ್ ಕಡಿಮೆ ಹಾಕೊಂಡು ಬಂದಂಗೆಲ್ಲ 2 ಪ್ಲೇಟ್ಸ್ಗಳ ಮಧ್ಯೆ ಕೆಪಾಸಿಟನ್ಸ್ ಜಾಸ್ತಿ ಹಾಕ್ಕೊಂತ ಹೋಗುತ್ತೆ. ಸೊ ಈ ಥರ ಕೆಪಾಸಿಟನ್ಸ್ ಆ್ಯಂಡ್ ಡಿಸ್ಟೆನ್ಸ್ ಎರಡು ಒಂದಕ್ಕೊಂದು ಇನ್ವರ್ಸ್ಲಿ ಪ್ರಪೋರ್ಷನಲ್ ಇರುತ್ತೆ ಇಲ್ಲಿ. ಸೊ ಇಲ್ಲಿ ನೋಡ್ಬೋದು, ಫಾರ್ ಎಕ್ಸಾಂಪಲ್ ಈ ಒಂದು ಸರ್ಕ್ಯುಲರ್ ಏನಿದೆ ಇದು ಒಂದು ಪ್ಲೇಟ್ ಆ್ಯಂಡ್ ಈ ಸರ್ಕಲ್ ಲೈನ್ ಸೋರ್ಸ್ ಇದೊಂದು ಪ್ಲೇಟ್ ಆದರೆ, ಅಥವಾ ಈ ಒಂದು 2 ಲೈನ್ಸ್ ಏನಿದೆ ಔಟ್ರನ್ನ 2 ನಾವು ಪ್ಲೇಟ್ಸ್ ಅಂತ ಕನ್ಸಿಡರ್ ಮಾಡಿದರೆ, ಈ ಒಂದು ಪ್ಲೇಟ್ನ ಫಿಕ್ಸ್ ಮಾಡಿರ್ತೀವಿ, ಈ ಒಂದು ಇನ್ನೊಂದು ಪ್ಲೇಟ್ನ ಮೂವೇಬಲ್ ರೀತಿ ಮಾಡ್ಕೊಂಡಿರ್ತೀವಿ ನಾವು. ಸೊ ಈ ಥರ ಮೂವ್ ಆದಾಗ ಈ ಪ್ಲೇಟ್ನ ಹಿಂದೆ ಮುಂದೆ ಮೂವ್ ಮಾಡಿದಾಗ ಏನಾಗುತ್ತೆ, ಈ ಫಿಕ್ಸ್ಡ್ ಪ್ಲೇಟ್ಗೆ ಇದು ಹತ್ರ ಬರೋದು ದೂರ ಆಗೋದ್ರೆ ಆಗುತ್ತೆ. ಅಂದರೆ ಇವೆರಡರ ಮಧ್ಯೆ ಇರೋಂಥ ಡಿಸ್ಟೆನ್ಸ್ ವೇರಿ ಆಗುತ್ತೆ ಅಥವಾ ಚೇಂಜ್ ಆಗುತ್ತೆ. ಸೊ ಯಾವ ಥರ ಚೇಂಜ್ ಆಗುತ್ತೋ ಆ ಥರ ನಮಗೆ ಇಲ್ಲಿ ಔಟ್ಪುಟ್ ಕೆಪಾಸಿಟನ್ಸ್ ವ್ಯಾಲ್ಯೂ ಇರುತ್ತೆ. ಸೊ 2 ಪ್ಲೇಟ್ಸ್ ಹತ್ರಕ್ಕೆ ಬಂದಂಗೆಲ್ಲ ಕೆಪಾಸಿಟನ್ಸ್ ವ್ಯಾಲ್ಯೂ ಜಾಸ್ತಿ ಹಾಕೊಂತ ಹೋಗುತ್ತೆ, 2 ಪ್ಲೇಟ್ಸು ದೂರ ಹಾಕೊಂತ ಹೋದಂಗೆಲ್ಲ ಕೆಪಾಸಿಟನ್ಸ್ ವ್ಯಾಲ್ಯೂ ಕಡಿಮೆ ಆಗುತ್ತೆ. ಸೊ ಇಲ್ಲಿ ಕೂಡ ಅಷ್ಟೇ, ಈ ಮೂವೇಬಲ್ ಪ್ಲೇಟ್ ಏನಿದೆ ಅದಕ್ಕೆ ಯಾವುದಾದ್ರೂ ಒಂದು ನಾವು ಡಿವೈಸ್ನ ಅಥವಾ ಯಾವುದಾದ್ರೂ ಮಷೀನಲ್ಲಿ ಆಗೋಂಥ ಚೇಂಜಸ್ನ ಮೂಮೆಂಟ್ನ ಅಥವಾ ಡಿಸ್ಪ್ಲೇಸ್ಮೆಂಟ್ನ ಮೆಜರ್ ಮಾಡಬೇಕಾದ್ರೆ ಆ ಒಂದು ಆಬ್ಜೆಕ್ಟ್ನ ಈ ಮೂವಿಂಗ್ ಪ್ಲೇಟ್ಗೆ ಅಟ್ಯಾಚ್ ಮಾಡಿ, ಈ ಮೂವಿಂಗ್ ಪ್ಲೇಟ್ ಕೂಡ ಆಬ್ಜೆಕ್ಟ್ ಮೂವ್ ಆದಾಗ ಏನಾಗುತ್ತೆ, ಮೂವಿಂಗ್ ಪ್ಲೇಟ್ ಕೂಡ ಮೂವ್ ಆಗುತ್ತೆ. ಸೊ ಅವಾಗ ಇಲ್ಲಿ ಡಿಸ್ಟೆನ್ಸ್ ಡಿಕ್ರೀಸ್ ಆಗುತ್ತೆ. ಸೊ ಆ ಒಂದು ಡಿಸ್ಟೆನ್ಸ್ ಡಿಕ್ರೀಸ್ ಆದಾಗ ಔಟ್ಪುಟ್ ಬರೋಂಥ ಕೆಪಾಸಿಟನ್ಸಲ್ಲಿ ಕೂಡ ವೇರಿಯೇಷನ್ ಆಗುತ್ತೆ. ಆ ಕೆಪಾಸಿಟನ್ಸ್ ವೇರಿಯೇಷನ್ನ ತೊಗೊಂಡು ನಾವಿಲ್ಲಿ ಎಷ್ಟು ಡಿಸ್ಪ್ಲೇಸ್ಮೆಂಟ್ ಆಗಿದೆ ಅಂತ ಮೆಜರ್ ಮಾಡ್ಬೋದು. ಆ್ಯಂಡ್ ವೆನ್ ದ ಆಬ್ಜೆಕ್ಟ್ ಮೂವ್ಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಲೇಟ್ ಚೇಂಜಸ್ ಆ್ಯಂಡ್ ಎನ್ಸ್ ಕೆಪಾಸಿಟನ್ಸ್ ಚೇಂಜಸ್. ಆಬ್ಜೆಕ್ಟ್ ಮೂವ್ ಆದಾಗ ಏನಾಗುತ್ತೆ, ಈ ಮೂವಿಂಗ್ ಪ್ಲೇಟ್ ಕೂಡ ಅದಕ್ಕೆ ಅಟ್ಯಾಚ್ ಆಗಿರೋದ್ರಿಂದ ಮೂವಿಂಗ್ ಪ್ಲೇಟ್ ಕೂಡ ಮೂವ್ ಆಗುತ್ತೆ. ಸೊ ಆ ಥರ ಇಲ್ಲಿ ಏನಾಗುತ್ತೆ, 2 ಪ್ಲೇಟ್ಗಳ ಮಧ್ಯೆ ಡಿಸ್ಟೆನ್ಸ್ ಚೇಂಜ್ ಆಗುತ್ತೆ ಆ್ಯಂಡ್ ಡಿಸ್ಟೆನ್ಸ್ ಚೇಂಜ್ ಆದಾಗ ಕೆಪಾಸಿಟನ್ಸ್ ಕೂಡ ಚೇಂಜ್ ಆಗುತ್ತೆ. ಸೊ ಈ ಥರ 2 ಪ್ಲೇಟ್ಗಳ ಮಧ್ಯೆ ಇರುವಂಥ ಡಿಸ್ಟೆನ್ಸ್ನ ಚೇಂಜ್ ಮಾಡಿ ಕೆಪಾಸಿಟನ್ಸ್ ವ್ಯಾಲ್ಯೂನ ಚೇಂಜ್ ಮಾಡ್ಬೋದು ಆ್ಯಂಡ್ ಇದನ್ನು ಡಿಸ್ಪ್ಲೇಸ್ಮೆಂಟ್ ಮೆಜರ್ ಮಾಡೋದಕ್ಕೆ ಯೂಸ್ ಮಾಡ್ಕೋಬೋದು. ನೆಕ್ಸ್ಟು, ಚೇಂಜ್ ಇನ್ ಕೆಪಾಸಿಟನ್ಸ್ ಬೈ ಚೇಂಜಿಂಗ್ ಡೈಎಲೆಕ್ಟ್ರಿಕ್ ಕಾನ್ಸ್ಟಂಟ್. ಸೊ ಡೈಎಲೆಕ್ಟ್ರಿಕ್ ಮೆಟೀರಿಯಲ್ ಯೂಸ್ ಮಾಡಿರ್ತೀವಿ, ಅದನ್ನು ಚೇಂಜ್ ಮಾಡೋದ್ರಿಂದ, ಅದರಲ್ಲಿ ಮೂಮೆಂಟ್ ಮಾಡೋದ್ರಿಂದ ಈ ಒಂದು ಕೆಪಾಸಿಟನ್ಸ್ ವ್ಯಾಲ್ಯೂನ ಚೇಂಜ್ ಮಾಡ್ಬೋದು. A capacitive transducer may use the principle of change in dielectric constant to achieve variable capacitance.
ಸೊ ಈ ಒಂದು ಪ್ರಿನ್ಸಿಪಲ್ನ ಯೂಸ್ ಮಾಡಿ, ಅಂದರೆ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಚೇಂಜ್ ಮಾಡಿ ಕೆಪಾಸಿಟನ್ಸಲ್ಲಿ ವ್ಯಾಲ್ಯೂನ ಕೆಪಾಸಿಟನ್ಸ್ ವ್ಯಾಲ್ಯೂನ ಚೇಂಜ್ ಮಾಡ್ಬೋದು. ಈ ಪ್ರಿನ್ಸಿಪಲ್ನ ಯೂಸ್ ಮಾಡಿಕೊಂಡು ಕೂಡ ಕೆಪಾಸಿಟರ್ ಟ್ರಾನ್ಸ್ಡ್ಯೂಸರ್ ವರ್ಕ್ ಮಾಡ್ತವೆ. ದ ಪ್ಲೇಟ್ಸ್ ಆಫ್ ಕೆಪಾಸಿಟರ್ಸ್ ಆರ್ ಫಿಕ್ಸ್ಡ್, ಹವೆವರ್ ಎ ಮೂವಿಂಗ್ ಆಬ್ಜೆಕ್ಟ್ ಹ್ಯಾವಿಂಗ್ ಸಮ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಈಸ್ ಮೂವಿಂಗ್ ಇನ್ ಟು ದ ಪ್ಲೇಟ್ಸ್. ಸೊ ಇಲ್ಲಿ ಪ್ಲೇಟ್ಸ್, ಎರಡೂ ಪ್ಲೇಟ್ಸ್ಗಳು ಕೂಡ ಫಿಕ್ಸ್ಡ್ ಇರ್ತವೆ, ಯಾವ ಪ್ಲೇಟ್ಸ್ ಕೂಡ ಮೂವ್ ಆಗಲ್ಲ. ಆದರೆ ಈ ಮೂವಿಂಗ್ ಆಬ್ಜೆಕ್ಟ್ ಏನಿರುತ್ತೆ ಇಲ್ಲಿ ಅಂದರೆ ಡೈಎಲೆಕ್ಟ್ರಿಕ್ ಮೆಟೀರಿಯಲ್ನ ನಾವೇನು ಯೂಸ್ ಮಾಡಿರ್ತೀವಿ, ಆ ಡೈಎಲೆಕ್ಟ್ರಿಕ್ ಮೆಟೀರಿಯಲ್ನ ಇಲ್ಲಿ ಮೂವೇಬಲ್ ರೀತಿ ಅರೇಂಜ್ ಮಾಡಿರ್ತಾರೆ. ಸೊ ಇಲ್ಲಿ ನೋಡ್ಬೋದು. ಸೊ ಇದು ಟಾಪ್ ಪ್ಲೇಟ್, ಮೇಲ್ಗಡೆ ಇರೋ ಪ್ಲೇಟ್, ಇದು ಬಾಟಮ್ ಪ್ಲೇಟ್, ಎರಡು ಪ್ಲೇಟ್ಸ್ಗಳಿವು. ಈ ಮಧ್ಯದಲ್ಲಿ ಏನು ಬ್ಲಾಕ್ ರೀತಿ ಕಾಣ್ತಾ ಇದ್ದೋ ಇದು ಡೈಎಲೆಕ್ಟ್ರಿಕ್ ಮೆಟೀರಿಯಲ್ ಅಥವಾ ಇನ್ಸುಲೇಷನ್ ಮೆಟೀರಿಯಲ್. ಸೊ ಈ ಇನ್ಸುಲೇಷನ್ ಮೆಟೀರಿಯಲ್ನ ನಾವಿಲ್ಲಿ ಮೂವ್ ಮಾಡೋ ರೀತಿ ಅರೇಂಜ್ ಮಾಡಿರ್ತೀವಿ. ಈ ಟಾಪ್ ಮತ್ತು ಬಾಟಮ್ ಪ್ಲೇಟ್ ಏನಿದಾವೋ ಅವು ಯಾವ ಪೊಸಿಷನಲ್ಲಿ ಇರ್ತಾವೋ ಅದೇ ಪೊಸಿಷನಲ್ಲಿ ಫಿಕ್ಸ್ಡ್ ಆಗಿರ್ತವೆ, ಅಲ್ಲಿ ಮೂವೇಬಲ್ ಇರಲ್ಲ. ಸೊ ಇವಾಗ ಈ ಒಂದು ಮೂವೇಬಲ್ ಪ್ಲೇಟ್ ಏನಿದೆನೋ, ಮೂವೇಬಲ್ ಡೈಎಲೆಕ್ಟ್ರಿಕ್ ಮೆಟೀರಿಯಲ್ ಏನಿದೆನೋ ಅದು ಎಷ್ಟರ ಮಟ್ಟಿಗೆ ಈ ಪ್ಲೇಟ್ಗಳ ಮಧ್ಯೆ ಕವರ್ ಆಗಿದೆ ಅನ್ನೋದ್ರ ಮೇಲೆ ಈ ಒಂದು ಪ್ಲೇಟ್ಸ್ ಮಧ್ಯೆ ಇರುವಂಥ ಕೆಪಾಸಿಟನ್ಸ್ ವ್ಯಾಲ್ಯೂ ಡಿಸೈಡ್ ಆಗುತ್ತೆ. ಫುಲ್ ಡೈಎಲೆಕ್ಟ್ರಿಕ್ ಮೆಟೀರಿಯಲ್ ಈ ಪ್ಲೇಟ್ಗಳ ಮಧ್ಯೆ ಕವರ್ ಆಗಿತ್ತು ಅಂದರೆ ಕೆಪಾಸಿಟನ್ಸ್ ವ್ಯಾಲ್ಯೂ ಮ್ಯಾಕ್ಸಿಮಮ್ ಇರುತ್ತೆ. ಅಥವಾ ಡೈಎಲೆಕ್ಟ್ರಿಕ್ ಮೆಟೀರಿಯಲ್ ಈ ಥರ ಹೊರಗಡೆ ಮೂವ್ ಮಾಡ್ಕೊಂತ ಹೋದಂಗೆಲ್ಲ ಏನಿರುತ್ತೆ ಕೆಪಾಸಿಟನ್ಸ್ ವ್ಯಾಲ್ಯೂ ಕಡಿಮೆ ಹಾಕೊಂಡು ಬರುತ್ತೆ. ಫುಲ್ ನಾವು ಡೈಎಲೆಕ್ಟ್ರಿಕ್ ಮೆಟೀರಿಯಲ್ ಎಲ್ಲ ತೆಗೆದುಬಿಟ್ರೆ ಅವಾಗ ಇಲ್ಲಿ ಏನು ಉಳಿತದೆ, ಓನ್ಲಿ ಏರ್ ಉಳಿತದೆ. ಸೊ ಏರ್ ಉಳಿದಾಗ ಏನಾಗುತ್ತೆ, ಇಲ್ಲಿ ಟಾಪ್ ಆ್ಯಂಡ್ ಬಾಟಮ್ ಪ್ಲೇಟ್ ಮಧ್ಯೆ ಇರುವಂಥ ಕೆಪಾಸಿಟನ್ಸ್ ವ್ಯಾಲ್ಯೂ ಮಿನಿಮಮ್ ಇರುತ್ತೆ. ಸೊ ಈ ಥರ ಒಂದು ನಾವು ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ನ ಮೂವ್ ಮಾಡೋದ್ರಿಂದ ಅಥವಾ ಡೈಎಲೆಕ್ಟ್ರಿಕ್ ಮೆಟೀರಿಯಲ್ನ ಮೂವ್ ಮಾಡೋದ್ರಿಂದ ಇಲ್ಲಿ ಕೆಪಾಸಿಟನ್ಸ್ ವ್ಯಾಲ್ಯೂನ ಚೇಂಜ್ ಮಾಡ್ಕೋಬೋದು. ಆ್ಯಂಡ್ ದಿಸ್ ಪ್ರಿನ್ಸಿಪಲ್ ಈಸ್ ಆಲ್ಸೋ ಯುಟಿಲೈಸ್ಡ್ ಇನ್ ಕೆಪಾಸಿಟಿವ್ ಟ್ರಾನ್ಸ್ಡ್ಯೂಸರ್ ಫಾರ್ ದ ಮೆಜರ್ಮೆಂಟ್ ಆಫ್ ಲೀನಿಯರ್ ಡಿಸ್ಪ್ಲೇಸ್ಮೆಂಟ್. ಸೊ ಇಲ್ಲಿ ಲೀನಿಯರ್ ಡಿಸ್ಪ್ಲೇಸ್ಮೆಂಟ್ ಮೆಜರ್ ಮಾಡೋದಕ್ಕೆ ಯೂಸ್ ಮಾಡ್ಬೋದು. ಸೇಮ್ ಅಗೇನ್ ಈ ಒಂದು ಮೂವೇಬಲ್ ಬ್ಲಾಕ್ ಏನಿದೆ ನೋಡಿ ಡೈಎಲೆಕ್ಟ್ರಿಕ್ ಮೆಟೀರಿಯಲ್, ಅದಕ್ಕೆ ಯಾವುದಾದ್ರೂ ಮೂವ್ಮೆಂಟ್ ಆಗುವಂಥ ಆಬ್ಜೆಕ್ಟ್ನ ಅಟ್ಯಾಚ್ ಮಾಡಿ ಅದ್ರ ಡಿಸ್ಪ್ಲೇಸ್ಮೆಂಟ್ನ ಮೆಜರ್ ಮಾಡೋದಕ್ಕೆ ಯೂಸ್ ಮಾಡ್ಬೋದು ಈ ಒಂದು ಸೆನ್ಸರ್ನ. ಆ್ಯಂಡ್ ಆಸ್ ದ ಆಬ್ಜೆಕ್ಟ್ ಮೂವ್ಸ್ ಇನ್ ಟು ದ ಕೆಪಾಸಿಟರ್, ದ ಕೆಪಾಸಿಟನ್ಸ್ ಸಿ ಇನ್ಕ್ರೀಸಸ್. ಸೊ ಈ ಒಂದು ಆಬ್ಜೆಕ್ಟ್ ಏನಿದೆ ಡೈಎಲೆಕ್ಟ್ರಿಕ್ ಮೆಟೀರಿಯಲ್, ಇದು ಕೆಪಾಸಿಟನ್ಸ್ ಒಳಗಡೆ ಹೋದಂಗೆಲ್ಲ, ಅಂದರೆ ಪ್ಲೇಟ್ಗಳ ಮಧ್ಯೆ ಜಾಸ್ತಿ ಒಳಗಡೆ ಬಂದಂಗೆಲ್ಲ ಏನಾಗುತ್ತೆ, ಕೆಪಾಸಿಟನ್ಸ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಬೈ ಮೆಜರಿಂಗ್ ದಿಸ್ ಕೆಪಾಸಿಟನ್ಸ್ ದ ಲೀನಿಯರ್ ಡಿಸ್ಪ್ಲೇಸ್ಮೆಂಟ್ ಕ್ಯಾನ್ ಬಿ ಪ್ರೆಡಿಕ್ಟೆಡ್. ಸೊ ಇಲ್ಲಿ ಚೇಂಜ್ ಆಗುವಂಥ ಕೆಪಾಸಿಟನ್ಸ್ ಏನಿರುತ್ತೋ ಅದನ್ನು ತಗೊಂಡು ಲೀನಿಯರ್ ಡಿಸ್ಪ್ಲೇಸ್ಮೆಂಟ್ನ ನಾವು ಪ್ರೆಡಿಕ್ಟ್ ಮಾಡ್ಬೋದು ಈ ಒಂದು ಸೆನ್ಸರಲ್ಲಿ. ಸೊ ಇವು ಮೂರು ಪ್ರಿನ್ಸಿಪಲ್ ಮೇಲೆ ಯಾವ ರೀತಿ ನಾವು ಕೆಪಾಸಿಟನ್ಸ್ ವ್ಯಾಲ್ಯೂನ ಚೇಂಜ್ ಮಾಡ್ಬೋದು ಅಂತ. ಒಂದು ಓವರ್ಲ್ಯಾಪಿಂಗ್ ಏರಿಯಾನ, ಪ್ಲೇಟ್ಗಳ ಮಧ್ಯೆ ಇರುವಂಥ ಓವರ್ಲ್ಯಾಪಿಂಗ್ ಏರಿಯಾನ ಚೇಂಜ್ ಮಾಡಿ ಕೆಪಾಸಿಟನ್ಸ್ ವ್ಯಾಲ್ಯೂನ ಚೇಂಜ್ ಮಾಡ್ಬೋದು. ಆಮೇಲೆ ಎರಡು ಪ್ಲೇಟ್ಗಳ ಮಧ್ಯೆ ಇರುವಂಥ ಡಿಸ್ಟೆನ್ಸ್ನ ಚೇಂಜ್ ಮಾಡಿ ಕೆಪಾಸಿಟನ್ಸ್ ವ್ಯಾಲ್ಯೂನ ಚೇಂಜ್ ಮಾಡ್ಬೋದು. ಆ್ಯಂಡ್ ಫೈನಲಿ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಮೆಟೀರಿಯಲ್ನ ಮೂವ್ ಮಾಡೋದ್ರಿಂದ ಎರಡು ಪ್ಲೇಟ್ಗಳ ಮಧ್ಯೆ ಇರುವಂಥ ಕೆಪಾಸಿಟನ್ಸ್ ವ್ಯಾಲ್ಯೂನ ಚೇಂಜ್ ಮಾಡ್ಬೋದು. ಸೊ ಈ ಥರ ಇರೋಂಥ ಡಿವೈಸ್ಗಳಿಗೆ ಅಥವಾ ಸೆನ್ಸರ್ಗಳಿಗೆ ನಾವು ಕೆಪಾಸಿಟಿವ್ ಟ್ರಾನ್ಸ್ಡ್ಯೂಸರ್ಸ್ ಅಥವಾ ಕೆಪಾಸಿಟಿವ್ ಸೆನ್ಸರ್ಸ್ ಅಂತ ಕರಿತೀವಿ. ಆ್ಯಂಡ್ ನೆಕ್ಸ್ಟು ಕೆಪಾಸಿಟಿವ್ ಸೆನ್ಸರ್ನ ಕೆಲವೊಂದು ಅಡ್ವಾಂಟೇಜ್ಗಳು ನೋಡೋದಾದರೆ ಹೈಲಿ ಸೆನ್ಸಿಟಿವ್. ಸೊ ಸೆನ್ಸಿಟಿವ್ನೆಸ್ ಇಲ್ಲಿ ಜಾಸ್ತಿ ಇರುತ್ತೆ, ಅಂದರೆ ಸ್ವಲ್ಪ ಮೂಮೆಂಟ್ ಆದರೂ ಕೂಡ ಅಥವಾ ಸ್ವಲ್ಪ ವೇರಿಯೇಷನ್ ಆದರೂ ಕೂಡ ಫಿಸಿಕಲ್ ಕ್ವಾಂಟಿಟಿಯಲ್ಲಿ ಇಲ್ಲಿ ಕೆಪಾಸಿಟನ್ಸ್ ವ್ಯಾಲ್ಯೂ ಕೂಡ ಅದೇ ರೀತಿ ಚೇಂಜ್ ಆಗುತ್ತೆ. ಆ್ಯಂಡ್ ಗುಡ್ ಫ್ರೀಕ್ವೆನ್ಸಿ ರೆಸ್ಪಾನ್ಸ್ ಅಪ್ ಟು 50 kHz. ಸೊ ಫ್ರೀಕ್ವೆನ್ಸಿ ರೆಸ್ಪಾನ್ಸ್ ಕೂಡ ಚೆನ್ನಾಗಿರುತ್ತೆ, ಅಪ್ ಟು 50 kHzವರೆಗೂ ಈ ಸ್ಟೇಬಲ್ ಆಗಿ ಕೆಪಾಸಿಟಿವ್ ಸೆನ್ಸರ್ ವರ್ಕ್ ಮಾಡುತ್ತೆ. ಆ್ಯಂಡ್ ಹೈ ಇನ್ಪುಟ್ ಇಂಪಿಡೆನ್ಸ್ ಹೆನ್ಸ್ ಹ್ಯಾವ್ ಮಿನಿಮಮ್ ಲೋಡಿಂಗ್ ಎಫೆಕ್ಟ್. ಸೊ ಇನ್ಪುಟ್ ಇಂಪಿಡೆನ್ಸ್ ಜಾಸ್ತಿ ಇರುತ್ತೆ ಈ ಒಂದು ಕೆಪಾಸಿಟಿವ್ ಸೆನ್ಸರ್ಸ್ದು. ಸೊ ಅದರಿಂದಾಗಿ ಲೋಡಿಂಗ್ ಎಫೆಕ್ಟ್, ಅಂದರೆ ಇನ್ಪುಟ್ ಡಿವೈಸಿಂದ ಆಗುವಂಥ ಲೋಡಿಂಗ್ ಎಫೆಕ್ಟು ಅಥವಾ ಔಟ್ಪುಟ್ ಡಿವೈಸಿಂದ ಆಗುವಂಥ ಲೋಡಿಂಗ್ ಎಫೆಕ್ಟ್ ಇಲ್ಲಿ ಮಿನಿಮಮ್ ಆಗಿರುತ್ತೆ. ಕ್ಯಾನ್ ಬಿ ಯೂಸ್ಡ್ ಇನ್ ಮ್ಯಾಗ್ನೆಟಿಕ್ ಫೀಲ್ಡ್ ವೇರ್ ಇಂಡಕ್ಟಿವ್ ಸೆನ್ಸರ್ಸ್ ಆರ್ ಯೂಸ್ಲೆಸ್. ಸೊ ಇಂಡಕ್ಟಿವ್ ಸೆನ್ಸರ್ಸ್ ಏನಿದಾವೆ ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಯೂಸ್ ಆಗಲ್ಲ, ಯಾಕಂದರೆ ಇಂಡಕ್ಟಿವ್ ಸೆನ್ಸರ್ ವರ್ಕ್ ಆಗುತ್ತೆ ಕೆಲವೊಂದು ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಬೇಸ್ಡ್ ವರ್ಕ್ ಆಗುತ್ತೆ. ಆ ಥರದಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ನಾವು ಇಂಡಕ್ಟಿವ್ ಸೆನ್ಸರ್ನ ಯೂಸ್ ಮಾಡೋದಕ್ಕೆ ಬರಲ್ಲ. ಅಂಥ ಪ್ಲೇಸಲ್ಲಿ ಈ ಒಂದು ಕೆಪಾಸಿಟಿವ್ ಸೆನ್ಸರ್ಗಳನ್ನ ಯೂಸ್ ಮಾಡ್ಬೋದು. ದೀಸ್ ರಿಕ್ವೈರ್ ವೆರಿ ಸ್ಮಾಲ್ ಫೋರ್ಸ್ ಆರ್ ಪ್ರೆಷರ್ ಫಾರ್ ದೇರ್ ಆಪ್ರೇಷನ್. ಸೊ ಇಲ್ಲೇನು ಜಾಸ್ತಿ ಪ್ರೆಷರ್ ಅಥವಾ ಫೋರ್ಸ್ ಬೇಕು ಅನ್ನೋದೇನಿಲ್ಲ, ಮಿನಿಮಮ್ ವೇರಿಯೇಷನ್ ಆದರೂ ಕೂಡ ಫೋರ್ಸ್ ಅಥವಾ ಪ್ರೆಷರಲ್ಲಿ ಇವು ಈ ಕೆಪಾಸಿಟಿ ಸೆನ್ಸರ್ಸ್ ವರ್ಕ್ ಮಾಡ್ತವೆ. ಸೊ ಆ್ಯಂಡ್ ನೆಕ್ಸ್ಟ್ ಡಿಸ್ಅಡ್ವಾಂಟೇಜ್. ಸೊ ಕೆಪಾಸಿಟಿ ಸೆನ್ಸರ್ಗೆ ಇರುವಂಥ ಡಿಸ್ಅಡ್ವಾಂಟೇಜ್ಗಳನ್ನ ನಾವು ನೋಡೋದಾದರೆ, ಮೊದಲನೇದಾಗಿ ಮೆಟಾಲಿಕ್ ಪಾರ್ಟ್ಸ್ ರಿಕ್ವೈರ್ಡ್ ಟು ಬಿ ಇನ್ಸ್ಟಾಲ್ಡ್. ಸೊ ಇಲ್ಲಿ ಮೆಟಾಲಿಕ್ ಪಾರ್ಟ್ಸ್ ಯೂಸ್ ಮಾಡಬೇಕಾಗುತ್ತೆ ನಾವು. ಸೊ ಮೆಟಾಲಿಕ್ ಪಾರ್ಟ್ಸ್ ಯೂಸ್ ಮಾಡಿದಾಗ ಆಟೋಮೆಟಿಕಲಿ ಈ ಒಂದು ಸೆನ್ಸರ್ ವೆಯ್ಟ್ ಇನ್ಕ್ರೀಸ್ ಆಗುತ್ತೆ. ಆ್ಯಂಡ್ ಕೇಸ್ ಮಸ್ಟ್ ಬಿ ಅರ್ಥ್ಡ್. ಸೊ ಈ ಮೆಟಾಲಿಕ್ ಪಾರ್ಟ್ಸ್ ಯೂಸ್ ಮಾಡೋದ್ರಿಂದ ಅದರಿಂದ ಆಗುವಂಥ ಡಿಸ್ಟರ್ಬೆನ್ಸ್ನ
ಡಿಲೀಟ್ ಮಾಡೋದಕ್ಕೆ ಅಥವಾ ತಲುಗಿಸೋದಕ್ಕೆ ಆ ಒಂದು ಕೇಸ್ನ ಮೆಟಾಲಿಕ್ ಕೇಸ್ ಏನು ಯೂಸ್ ಮಾಡಿರ್ತೀವಿ ಅದನ್ನು ಕಂಪಲ್ಸರಿ ಅರ್ಥಿಂಗ್ ಮಾಡಿರಬೇಕು, ಅಥವಾ ಸರ್ಕಿಟ್ಗಳಲ್ಲಿ ಯೂಸ್ ಮಾಡಿದಾಗ ಆ ಒಂದು ಕೇಸ್ನ ಗ್ರೌಂಡ್ ಮಾಡಿರಬೇಕಾಗುತ್ತೆ. ದೀಸ್ ಶೋ ನಾನ್ ಲೀನಿಯರ್ ಬಿಹೇವಿಯರ್. ಸೊ ಲೀನಿಯರ್ ನೇಚರ್ ಇರಲ್ಲ, ಇವು ನಾನ್ ಲೀನಿಯರ್ ನೇಚರ್ ಇರ್ತದೆ. ಸೊ ಹಂಗಾಗಿ ನಾವು ವೇರಿಯೇಷನ್ ಮಾಡಬೇಕಾದ್ರೆ ನಾವು 1% ವೇರಿ ಮಾಡಿದಾಗ ಔಟ್ಪುಟ್ಟಲ್ಲಿ 1% ವೇರಿ ಆಗ್ಬೋದು. ನೆಕ್ಸ್ಟ್ 2% ವೇರಿ ಮಾಡಿದಾಗ ಔಟ್ಪುಟ್ಟಲ್ಲಿ 2% ವೇರಿ ಆಗುತ್ತೆ ಅನ್ನೋದಿಲ್ಲ. 2.5 ಆಗ್ಬೋದು, 3 ಆಗ್ಬೋದು. ಈ ಥರ ಲೀನಿಯರ್ ಬಿಹೇವಿಯರ್ ಇರೋದಿಲ್ಲ ಈ ಒಂದು ಕೆಪಾಸಿಟಿ ಸೆನ್ಸರ್ದು. ಹೈ ಔಟ್ಪುಟ್ ಇಂಪಿಡೆನ್ಸ್. ಸೊ ಔಟ್ಪುಟ್ ಇಂಪಿಡೆನ್ಸ್ ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ನಾವು ಔಟ್ಪುಟ್ ಡಿವೈಸ್ ಏನು ಕನೆಕ್ಟ್ ಮಾಡ್ತಾ ಇರ್ತೀವಿ ಇದಕ್ಕೆ, ಸೊ ಅಲ್ಲಿ ಒಂದು ಪವರ್ ಜಾಸ್ತಿ ಯೂಸ್ ಆಗುತ್ತೆ. ಆ್ಯಂಡ್ ದ ಲೆಂತ್ ಆಫ್ ಕನೆಕ್ಟಿಂಗ್ ಕೇಬಲ್ ಶುಡ್ ಬಿ ಕೆಪ್ಟ್ ಮಿನಿಮಮ್. ಸೊ ಈ ಸೆನ್ಸರಿಂದ ಮಷಿನ್ಗೆ ನಾವೇನು ಕೇಬಲ್ಸ್ನ ಯೂಸ್ ಮಾಡಿರ್ತೀವಿ ಕನೆಕ್ಷನ್ ಮಾಡ್ಕೊಳ್ಳೋದಕ್ಕೆ, ಆ ಒಂದು ಕೇಬಲ್ ಲೆಂತು ಮಿನಿಮಮ್ ಇರಬೇಕು. ಯಾಕಂದ್ರೆ ಕೇಬಲ್ ಲೆಂತ್ ಇನ್ಕ್ರೀಸ್ ಆದಂಗೆಲ್ಲ ಏನಾಗುತ್ತೆ, ಆ ಕೆಪಾಸಿಟೆನ್ಸ್ ವ್ಯಾಲ್ಯೂವಲ್ಲಿ ಕೂಡ ಚೇಂಜ್ ಆಗುತ್ತೆ. ಯಾಕಂದರೆ 2 ವೈರ್ಸ್ನ ಯೂಸ್ ಮಾಡ್ತೀವಿ, ಪಾಸಿಟಿವ್ ಅಥವಾ ನೆಗೆಟಿವ್, ಅಥವಾ ನಾರ್ಮಲಾಗಿ 2 ವೈರ್ನ ಯೂಸ್ ಮಾಡ್ತೀವಿ ಔಟ್ಪುಟ್ ತೊಗೊಳ್ಳೋದಕ್ಕೆ. ಇಲ್ಲಿ ಲೆಂತ್ ಇರೋಂಥ ಕೇಬಲ್ ಯೂಸ್ ಮಾಡಿದಾಗ ಏನಾಗುತ್ತೆ, ಆ ಕೇಬಲ್ಗಳ ಮಧ್ಯೆ ಒಂದಷ್ಟು ಕೆಪಾಸಿಟೆನ್ಸ್ ಜನ್ರೇಟ್ ಆಗಿ ಅದು ಕೂಡ ಇಲ್ಲಿ ಆ್ಯಡ್ ಆಗೋಂಥ ಚಾನ್ಸಸ್ ಇರುತ್ತೆ. ಕೆಪಾಸಿಟಿ ಸೆನ್ಸರ್ ಔಟ್ಪುಟ್ ಏನು ಬರುತ್ತೋ ಅದಕ್ಕೆ ಆ್ಯಡ್ ಆಗೋಂಥ ಚಾನ್ಸಸ್ ಇರುತ್ತೆ. ಆ್ಯಂಡ್ ದೀಸ್ ಆರ್ ಟೆಂಪ್ರೇಚರ್ ಸೆನ್ಸಿಟಿವ್. ಸೊ ಇವು ಟೆಂಪ್ರೇಚರ್ಗೆ ಸೆನ್ಸಿಟಿವ್ ಆಗಿರ್ತವೆ. ಅಂದರೆ ಟೆಂಪ್ರೇಚರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಈ ಒಂದು ಕೆಪಾಸಿಟಿ ಸೆನ್ಸರ್ ವರ್ಕಿಂಗಲ್ಲಿ ಭಾಳಷ್ಟು ಹೆಚ್ಚು ಕಡಿಮೆ ಆಗುತ್ತೆ. ಸೊ ಇವು ಕೆಲವೊಂದು ಡಿಸ್ಅಡ್ವಾಂಟೇಜಸ್ ಕೆಪಾಸಿಟಿವ್ ಸೆನ್ಸರ್ಸ್ದು. ನೆಕ್ಸ್ಟ್ ಕೊನೆಯದಾಗಿ ಅಪ್ಲಿಕೇಶನ್ಸ್ ಆಫ್ ಕೆಪಾಸಿಟಿವ್ ಸೆನ್ಸರ್. ಸೊ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ, ಎಲ್ಲೆಲ್ಲಿ ಅಪ್ಲೈ ಮಾಡ್ತಾರೆ ಈ ಒಂದು ಕೆಪಾಸಿಟಿವ್ ಸೆನ್ಸರ್ಸ್ ಅನ್ನೋದು ನೋಡೋದಾದರೆ, ಮೊದಲನೇದು ಯೂಸ್ಡ್ ಫಾರ್ ಬೋತ್ ಲೀನಿಯರ್ ಆ್ಯಂಡ್ ಆ್ಯಂಗುಲರ್ ಡಿಸ್ಪ್ಲೇಸ್ಮೆಂಟ್ ಮೆಜರ್ಮೆಂಟ್. ಸೊ ಎರಡೂ ರೀತಿಯಾದಂಥ ಡಿಸ್ಪ್ಲೇಸ್ಮೆಂಟ್, ಒಂದು ಲೀನಿಯರ್ ಇನ್ನೊಂದು ಆ್ಯಂಗುಲರ್, ಎರಡೂ ರೀತಿ ಡಿಸ್ಪ್ಲೇಸ್ಮೆಂಟ್ನ ಮೆಜರ್ ಮಾಡೋದಕ್ಕೆ ಈ ಒಂದು ಕೆಪಾಸಿಟಿವ್ ಸೆನ್ಸರ್ ಯೂಸ್ ಮಾಡ್ತಾರೆ. ಯೂಸ್ಡ್ ಫಾರ್ ಫೋರ್ಸ್ ಆ್ಯಂಡ್ ಪ್ರೆಷರ್ ಮೆಜರ್ಮೆಂಟ್. ಫೋರ್ಸ್ ಮತ್ತು ಪ್ರೆಷರ್ನ ಮೆಜರ್ ಮಾಡೋದಕ್ಕೆ, ಅಳತೆ ಮಾಡೋದಕ್ಕೆ ಈ ಒಂದು ಕೆಪಾಸಿಟಿ ಸೆನ್ಸರ್ನ ಯೂಸ್ ಮಾಡ್ತಾರೆ. ಯೂಸ್ಡ್ ಫಾರ್ ಮೆಜರ್ಮೆಂಟ್ ಆಫ್ ಹ್ಯೂಮಿಡಿಟಿ ಇನ್ ಗ್ಯಾಸಸ್. ಸೊ ಬೇರೆ ಬೇರೆ ರೀತಿಯಾದಂಥ ಗ್ಯಾಸಸ್ಗಳಲ್ಲಿ ಆ ಹ್ಯೂಮಿಡಿಟಿ ಎಷ್ಟಿದೆ ಅಂತ ಅಳತೆ ಮಾಡೋದಕ್ಕೆ ಈ ಒಂದು ಕೆಪಾಸಿಟಿ ಸೆನ್ಸರ್ನ ಯೂಸ್ ಮಾಡ್ತಾರೆ. ಆ್ಯಂಡ್ ಫೈನಲಿ ಯೂಸ್ಡ್ ಫಾರ್ ದ ಮೆಜರ್ಮೆಂಟ್ ಆಫ್ ವಾಲ್ಯೂಮ್, ಡೆನ್ಸಿಟಿ, ಲಿಕ್ವಿಡ್ ಲೆವೆಲ್ ಎಕ್ಸೆಟ್ರಾ. ಸೊ ವಾಲ್ಯೂಮ್ನ, ಡೆನ್ಸಿಟಿನ ಅಥವಾ ಲಿಕ್ವಿಡ್ ಲೆವೆಲ್ ಎಷ್ಟಿದೆ ಅಂತ ಮೆಜರ್ ಮಾಡೋದಕ್ಕೆ ಕೂಡ ಈ ಒಂದು ಕೆಪಾಸಿಟಿ ಸೆನ್ಸರ್ನ ಯೂಸ್ ಮಾಡ್ತಾರೆ. ಸೊ ಇನ್ನೂ ಕೂಡ ಹಲವಾರು ಕ್ವಾಂಟಿಟೀಸ್ನ ಮೆಜರ್ ಮಾಡೋದು ಕೂಡ ಕೆಪಾಸಿಟಿ ಸೆನ್ಸರ್ನ ಯೂಸ್ ಮಾಡ್ತಾರೆ. ಅದು ಫಾರ್ ಎಕ್ಸಾಂಪಲ್ ಇನ್ನೊಂದು ಟ್ರಾನ್ಸ್ಡ್ಯೂಸರ್ ಆಗಿ ಯಾವ ಥರ ವರ್ಕ್ ಆಗುತ್ತೆ ಅಂದರೆ, ಇದು ಒಂದು ಕೆಪಾಸಿಟಿ ಸೆನ್ಸರ್ ಸೌಂಡನ್ನು ಕ್ಯಾಪ್ಚರ್ ಮಾಡಬೇಕಾದ್ರೆ ಅದರಲ್ಲಿ ಕೂಡ ಈ ಕೆಪಾಸಿಟಿ ಸೆನ್ಸರ್ ಯೂಸ್ ಮಾಡ್ತಾರೆ. ಕೆಪಾಸಿಟಿವ್ ಮೈಕ್ರೋಫೋನ್ ಅಂತ ಬರುತ್ತೆ, ಅದು ಏನು ಮಾಡುತ್ತೆ ಅಂದರೆ ಅದರ ಸುತ್ತಮುತ್ತ ಏನು ಸೌಂಡ್ ಕ್ಯಾಪ್ಚರ್ ಆಗುತ್ತೋ ಆ ಸೌಂಡನ್ನೆಲ್ಲ ಎಲೆಕ್ಟ್ರಿಕ್ ಆಡಿಯೋ ಸಿಗ್ನಲ್ ಆಗಿ ಕನ್ವರ್ಟ್ ಮಾಡುತ್ತೆ. ಸೊ ಈ ಥರ ಬೇರೆ ಬೇರೆ ಅಪ್ಲಿಕೇಶನ್ಸ್ ಕೂಡ ಇನ್ನೂ ಭಾಳಷ್ಟು ಇದಾವೆ ಕೆಪಾಸಿಟಿ ಸೆನ್ಸರ್ದು. ಸೊ ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿ ಕೆಪಾಸಿಟಿವ್ ಟ್ರಾನ್ಸ್ಡ್ಯೂಸರ್ಸ್ ಅಂದ್ರೇನು, ಆ ಕೆಪಾಸಿಟೆನ್ಸ್ ವೇರಿ ಮಾಡಬೇಕಾದ್ರೆ ಯಾವ್ಯಾವ ಪ್ರಿನ್ಸಿಪಲ್ಸ್ ಇಲ್ಲಿ ಯೂಸ್ ಆಗುತ್ತೆ, ಆ್ಯಂಡ್ ಅದರ ಅಡ್ವಾಂಟೇಜಸ್, ಡಿಸ್ಅಡ್ವಾಂಟೇಜಸ್ ಆ್ಯಂಡ್ ಕೆಲವೊಂದು ಅಪ್ಲಿಕೇಶನ್ಸ್. ಸೊ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಬಸವ ಟೆಕ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು.